ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರ ತಂದೆ ಭೈರಪ್ಪನವರು ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಇವಾಗಷ್ಟು ಇದಿಲ್ಲ, ಬಟ್ ತಂದೆ ತಾಯಿ ಅವರಿಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರು ನಿಮ್ಮ ಹತ್ರ ಏನಾದ್ರು ಮಾತಾಡಿದಾರ? ಯಾವ ತರ ಹಿಂಸೆಗಳನ್ನ ಅನುಭವಿಸಿದ್ದಾರೆ? ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಶ್ರೀದೇವಿ ಆಸ್ ಅ ಪರ್ಸನಾಲಿಟಿ ಆರ್ ಆಸ್ ಅ ಕ್ಯಾರೆಕ್ಟರ್ ಇದುವರೆಗೂ ಶಿ ಇಸ್ ಆಲ್ವೇಸ್ ಮೇಂಟೈನ್ ಹರ್ ಡಿಗ್ನಿಟಿ. ನನಗೆ ನಾನು ಈ ತರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದಾಗ್ಲೂ ಶಿ ಇಸ್ ಓನ್ಲಿ ಮೆನ್ಷನ್ಡ್ ಫ್ಯಾಮಿಲಿ ಬಗ್ಗೆ ಏನು ಹೇಳೋದ್ ಬೇಡ, ನಾವು ನಮ್ ಲೀಗಲ್ ನೋಟಿಸ್ ಅಲ್ಲಿ ನಮ್ಗೆ ಏನ್ ರೆಸ್ಪಾನ್ಸ್ ಕೊಟ್ಟಿದೀವಿ ಅಷ್ಟು ಮಾತ್ರ ನಾವು ಮಾತಾಡೋಣ, ಅದು ಬಿಟ್ಟು ನಾವ್ ಬೇರೆ ಇನ್ನೇನು ಸ್ಪೆಕ್ಯುಲೇಷನ್ ಈಲ್ಡ್ ಆಗೋದ್ ಬೇಡ. ಬಿಕಾಸ್ ಇದೆಲ್ಲ ಬರೀ ಸ್ಪೆಕ್ಯುಲೇಷನ್. ಅವ್ರ ಲಾಯರ್ ಬಂದ್ಬಿಟ್ಟು ಪಿಟಿಷನ್ ಕಾಪಿನ ನಿಮ್ ಮುಂದೆ ಓದಿದ್ದಾರೆ ಅಷ್ಟೇನೆ. ಹೀಸ್ ಫಾರ್ಗಾಟನ್ ದಿಸ್ ಇಸ್ ಸಮಥಿಂಗ್ ದಟ್ ಇಸ್ ಟು ಬಿ ಮೇಂಟೈನ್ ಇನ್ ಕಾನ್ಫಿಡೆನ್ಶಿಯಾಲಿಟಿ. ನಮ್ದು ಫ್ಯಾಮಿಲಿ ಕೋರ್ಟ್ ಅಲ್ಲಿ ರೂಲ್ಸ್ ಪ್ರಕಾರ ದಿಸ್ ಇಸ್ ಆಲ್ ಡೇಟಾ ಪ್ರೈವಸಿ ಅಂತ ಪಾರ್ಟೀಸ್ ಹೆಸರು ಸಹ ತೆಗೆದ್ಬಿಟ್ಟಿದ್ದಾರೆ. ಇದು ಬಂದು ಮೀಡಿಯಾ ಮುಂದೆ ಈ ತರ ಮಾಡ್ತಾ ಇರೋದು ಅನ್ನೆಸೆಸರಿ ತಮಾಷೆಗೆ. ಪಾಪ ಅವಳು US ಅಲ್ಲಿ ಇದ್ದಾಳೆ, ಅದ್ರದ್ದು ಒಂದ್ ಚೂರು ಅವ್ರಿಗೆ ಕರುಣೆ ಇಲ್ದೇನೆ ಅವ್ರದ್ದು ಇನ್ನೇನು ಎಕ್ಸಾಮ್ ಟೈಮ್, ದಿಸ್ ಇಸ್ ಅ ಟೈಮ್ ವೇರ್ ಶಿ ಹ್ಯಾಸ್ ಟು ಡೂ ಎಕ್ಸಾಮ್ಸ್, ಗ್ರಾಜುಯೇಷನ್, ಆ ಟೈಮ್ ಅಲ್ಲಿ ಈ ತರ ಕೊಡ್ತಾ ಇರೋ ಟಾರ್ಚರ್ ಅವಳು. ಮೇಡಮ್, ಶ್ರೀದೇವಿ ಪರ ವಕೀಲರು ನೀವು. ಸೊ ಶ್ರೀದೇವಿ ಅವರು ಫಸ್ಟ್ ರಿಯಾಕ್ಟ್ ಯಾವ ತರ ಮಾಡ್ಕೊಂಡಿದ್ದಾರೆ? ಯಾಕಂದ್ರೆ ಅವ್ರ ಪರ ವಕೀಲರು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡಿದ್ದಾರೆ, ಜೊತೆಗೆ ಏನ್ ಹೇಳ್ತೀರಾ ಅಂತ ಹೇಳಿ. ನಿಮ್ಗೆ ಇವಾಗ ಆಗ್ಲೇ ಗೊತ್ತಿದೆ, ಅವ್ರ ಪರವ ವಕೀಲರು ಮಾತಾಡಿರೋದು ಒಂದು ಹೆಣ್ಮಗಳ ಮೇಲೆ ಏನು ಪರಿಣಾಮ ಬೀರ್ಬೋದು ಅನ್ನೋದನ್ನ. ಇದನ್ನ ನಿನ್ನೆನೂ ನಾನು ಸ್ಪಷ್ಟಪಡಿಸಿದೀನಿ. ಈ ತರ ಒಂದು ಪ್ರೊಫೆಷನಲ್ ಕೆಪಾಸಿಟಿಯಲ್ಲಿ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಇಟ್ಸ್ ನಾಟ್ ಅ ರೈಟ್ ಥಿಂಗ್, ಅಂಡ್ ಎಸ್ಪೆಷಲಿ ಆನ್ ದ ಮೀಡಿಯಾ. ಇದನ್ನ ನಾವು ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಇದು ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆಗಿ ಬಂದಿರೋದು. ಈ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಅಲಿಗೇಷನ್ಸ್ ಮಾಡಿರೋದ್ರಲ್ಲಿ ಎಲ್ಲಾನು ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗುತ್ತೆ. ಆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ದರ್ ಇಸ್ ಅ ಕಾನ್ಫಿಡೆನ್ಶಿಯಾಲಿಟಿ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್, ವಿಚ್ ಪ್ರೊಫೆಷನಲ್ ಡೆಕೋರಮ್ ಅಲ್ಲೇನೆ ಇಟ್ ಹ್ಯಾಸ್ ಬಿನ್ ಬ್ರೀಚ್ಡ್ ಯೆಸ್ಟರ್ಡೇ. ಅಂಡ್ ಇದರ ಬಗ್ಗೆ ಶ್ರೀದೇವಿ ಏನ್ ಹೇಳಕ್ಕೆ ಸಾಧ್ಯತೆ ಇದೆ. ಶಿ ಇಸ್ ಇನ್ ಅ ಗ್ರೇಟ್ ಶಾಕ್. ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್, ಅವಳು US ಗೆ ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋದು. ಸ್ಟಡೀಸ್ ಮಾಡೋದಕ್ಕೆ ಅಂತ ಹೋಗಿರೋ ಒಂದು ಹೆಣ್ಣಿಗೆ ಈ ತರ ಟಾರ್ಚರ್ ಕೊಡ್ತಾ ಇರೋದು ಇಸ್ ಅನ್ಫೋರ್ಸೀನ್. ದಿಸ್ ಇಸ್ ನಾಟ್ ಸಮಥಿಂಗ್ ದಟ್ ಇಸ್ ಅ ನ್ಯಾಚುರಲ್ ಪ್ರಾಸೆಸ್ ವಿತ್ ಎನಿ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಅವ್ರಿಗೆ ಡಿವೋರ್ಸ್ ನೋಟಿಸ್ ತಲುಪಿದ್ಯಾ? ಅದಕ್ಕೆ ಅವ್ರು ಏನಾದ್ರು ರಿಪ್ಲೈ ಕೊಟ್ಟಿದಾರ? ಡಿವೋರ್ಸ್ ನೋಟಿಸ್ ಅವಳದು ಎಕ್ಸಾಮ್ ಟೈಮ್ ಅಲ್ಲಿ ಇರುವಾಗ ಏಪ್ರಿಲ್ ಅಲ್ಲಿ ಕಳಿಸಿದ್ದಾರೆ. ಇದು ಡಿಸೆಂಬರ್ ಅಲ್ಲಿ ಬಂದಾಗ ಮಾತುಕತೆ ನಡೆದು ಆಮೇಲೆ ಅವಳು ಸ್ಟಡೀಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ US ಹೋದಾಗ ಎಕ್ಸಾಮ್ ಟೈಮ್ ಅಲ್ಲಿ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ. ಅದಕ್ಕೆ ಅವಳು ಸ್ವಲ್ಪ ಕಾಲಾವಕಾಶ ತಗೊಂಡು ಆಫ್ಟರ್ ಸಮ್ ಟೈಮ್ ವೆನ್ ಶಿ ವಾಸ್ ಇನ್ ಅ ಸ್ಟೇಟ್ ಆಫ್ ಮೈಂಡ್ ಅದಕ್ಕೆ ನಾವು ರಿಪ್ಲೈ ಕೊಟ್ಟಿದ್ದೀವಿ. ಸೊ ಸದ್ಯಕ್ಕೆ ಅವರು ಲೀಗಲ್ ನೋಟಿಸ್ ಅಲ್ಲಿ ಏನ್ ಕೊಟ್ಟಿದ್ದಾರೋ ಅದಕ್ಕೆ ನಾವು ರೆಸ್ಪಾನ್ಸ್ ಅನ್ನೋದು ಕೊಟ್ಟಿದ್ದೀವಿ ಅವರಿಗೆ. ಕೋರ್ಟ್ ಅಲ್ಲಿ ಇನ್ನೂ ನಮಗೆ ಕೋರ್ಟ್ ನೋಟಿಸ್ ಜಾರಿ ಆಗಿಲ್ಲ. ಇದರಲ್ಲಿ ಕೋರ್ಟ್ ಅಲ್ಲಿ ಪಿಟಿಷನ್ ಅಲ್ಲಿ ಏನ್ ಹಾಕಿದರೆ ಎಲ್ಲಾನು ನಮಗೆ ಬರೀ ಮಾಧ್ಯಮದಿಂದ ಕಂಡು ಬಂದಿದೆ ಹೊತ್ತು ನಮಗೆ ಪಿಟಿಷನ್ ಅಲ್ಲಿ ಏನಿದೆ ಅನ್ನೋದು ಇದುವರೆಗೂ ಏನು ಗೊತ್ತಿಲ್ಲ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.